ರಾಜ್ಯ ಬಿಜೆಪಿಯಲ್ಲಿ ಬಣ ರಾಜಕಾರಣ ಕ್ಷಣದಿಂದ ಕ್ಷಣಕ್ಕೆ ಜಾಸ್ತಿ ಆಗ್ತಾ ಇದೆ. ಯತ್ನಾಳ್ ಉಚ್ಚಾಟನೆಯ ಬಗ್ಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಚರ್ಚೆ ಆಗಿದೆ. ಬಿಎಸ್ವೈ ವಿರುದ್ಧ ಮಾತನಾಡುವವರಿಗೆ ಬುದ್ಧಿಭ್ರಮಣೆಯಾಗಿದೆ. ಯತ್ನಾಳ್ ವಿರುದ್ಧ ಮತ್ತೊಮ್ಮೆ ವಾಗ್ದಾಳಿಯನ್ನು ನಡೆಸಿದ್ದಾರೆ ರೇಣುಕಾಚಾರ್ಯ. ಯತ್ನಾಳ್ ಉಚ್ಚಾಟನೆಗೆ ರೇಣುಕಾಚಾರ್ಯ ಟೀಮ್ ಆಗ್ರಹಿಸ್ತಾ ಇದೆ. ಬಿಎಸ್ವೈ ನಿವಾಸದಲ್ಲಿ ವಿಜಯೇಂದ್ರ ಬಣದ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆಯಿತು. ಯತ್ನಾಳ್ಗೆ ಎಲ್ಲಿದೆ ಶಕ್ತಿ? ಅವರ ಹತ್ರ ಇರೋದು 4 ಜನ. ಡಿಸೆಂಬರ್ 10ನೇ ತಾರೀಕು ದಾವಣಗೆರೆಯಲ್ಲಿ ದೊಡ್ಡ ಮಟ್ಟದ ಸಭೆ ಮಾಡ್ತೇವೆ ಅಂತ ಕೂಡ ರೇಣುಕಾಚಾರ್ಯ ಅವರು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಈ ಮೂಲಕ ರಾಜ್ಯ ಬಿಜೆಪಿಯಲ್ಲಿ ಅಂತರ್ಯುದ್ಧ, ಬಣ ರಾಜಕಾರಣ ಮತ್ತಷ್ಟು ಮಗದಷ್ಟು ಜಾಸ್ತಿ ಆಗ್ತಾ ಇರುವಂಥದ್ದು. ಇವತ್ತು ಡಾಲರ್ಸ್ ಕಾಲೋನಿಯ BS ಯಡಿಯೂರಪ್ಪ ಅವರ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗನ್ನು ಮಾಡಲಾಗಿತ್ತು. ಇದರಲ್ಲಿ ವಿಜಯೇಂದ್ರ ಟೀಮ್ನ ಸದಸ್ಯರು ಭಾಗಿಯಾಗಿದ್ದರು. ಸಭೆ ಮುಗಿದ ಬಳಿಕ ರೇಣುಕಾಚಾರ್ಯ ಮಾಜಿ ಸಚಿವರು ಮಾತನಾಡಿದ್ದಾರೆ. ಮತ್ತೊಮ್ಮೆ ಮಾಜಿ ಸಚಿವ ಯತ್ನಾಳ್ ವಿರುದ್ಧ ವಾಚಾಮಗೋಚರ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಒಂದು ಗಾದೆ ಇದೆ, ಎದ್ದು ಬಂದ್ರೆ ಆಳಲ್ಲ, ಕುಂಟ ಕಲಂಗಡಿ ಹೊಲ ಕಾದಂಗೆ. ಸುಮ್ಮನೆ ಆವೈತೆ ಅರಿವೇ ಬಿಡ್ತಕ್ಕಂಥ ಈ ರೀತಿ ದಾಳಿ ತಪ್ಪಿಸಕ್ಕಂಥ ಕೆಲಸವನ್ನು ಮಾಡ್ತಾರೆ. ಸ್ವಯಂ ಘೋಷಿತ ನಾಯಕರು, ಅವ್ರು ಯಾರು ಮಾತಾಡ್ತಾರಲ್ಲ, ಸ್ವಯಂ ಘೋಷಿತ ನಾಯಕರು. ಅವ್ರು ಇರೋದು ಎಷ್ಟೇ 4 ಜನ ನೋಡಿ. 50 ಜನ ಕಳೆದ 15 ನಾವೇ ಯಡಿಯೂರಪ್ಪನವರು, ವಿಜಯೇಂದ್ರ ಯಾರು ಅವರನ್ನು ಕೇಳಿಲ್ಲ. ಇವತ್ತು ನಮಗೆ ಸಮಯ ಕೊಡಬೇಕು. ನಾವೆಲ್ಲ ಹಿರಿಯರು ಸೇರಿ ನಿನ್ನೆ ಮೊನ್ನೆ ಕಳೆದ 15 ದಿವಸದಿಂದ ಏನೇನೋ ರಾಜಕೀಯ ವಿದ್ಯಮಾನಗಳು ನಾವು ಹೋದಾಗ ಕಾರ್ಯಕರ್ತರು, ಮುಖಂಡರು ಭಾವನೆಗಳು ಹೇಳಿದ್ರು. ಆ ಭಾವನೆಗಳನ್ನು ವ್ಯಕ್ತಪಡಿಸೋದಕ್ಕೆ ನಾವು ಬರ್ತೀವಿ ಅಂತ ಹೇಳಿದ್ವಿ, ಉಪಹಾರ ಮಾಡಿದ್ವಿ. ನಾವು ಹೇಳಿದ್ನಲ್ಲ, ಕುಂಟ ಕಲಂಗಡಿ ಹೊಲ ಕಾದಂಗೆ ಅಷ್ಟೇ. ಅವರು ಎದ್ದಾಳಲ್ಲ ಅಂತ ಹೇಳ್ತಾರೆ. ಎಲ್ಲಿದೆ ಶಕ್ತಿನಿಲ್ಲ ಅವರಿಗೆ? ಎಲ್ಲಿದೆ ಶಕ್ತಿ? ಇರೋ 4 ಜನ ನೋಡಿ. ನಮ್ಮ ರಾಜ್ಯದ ಅಧ್ಯಕ್ಷರು ಮತ್ತು ಯಡಿಯೂರಪ್ಪನವ್ರು ವಿನಂತಿ ಮಾಡಿದ್ವಿ, ನಮಗೆ ಮತ್ತೊಮ್ಮೆ ಸಮಯ ಕೊಡ್ತೀವಿ ಅಂತ ಹೇಳಿದರೆ, ನಾವು ನಾಳೆ 10ನೇ ತಾರೀಕು ಸಂಜೆ 5 ಗಂಟೆಗೆ ದಾವಣಗೆರೆಯಲ್ಲಿ ಸೇರ್ತೀವಿ. ಎಲ್ಲರೂ ಬರ್ತಾರೆ ಸಂಜೆ 5-6 ಗಂಟೆ ದಾವಣಗೆರೆಗೆ. 11ನೇ ತಾರೀಕು ನಾವೆಲ್ಲ ಸುಮಾರು 60ಕ್ಕೂ ಹೆಚ್ಚು ಜನ ಮಾಜಿ ಶಾಸಕರು ಮತ್ತು ಇನ್ನು ವಿಧಾನ ಪರಿಷತ್ ಮಾಜಿಗಳು ಆಹ್ವಾನ ಮಾಡ್ತೀವಿ. ಸುಮಾರು 60ಕ್ಕೂ ಹೆಚ್ಚು ಜನ ನಾವು ದಾವಣಗೆರೆಯಲ್ಲಿ ಸೇರ್ತಾ ಇದ್ದೀವಿ. ಅಂದು ನಿರ್ಣಯ ಮಾಡ್ತೀವಿ. ಉಚ್ಚಾಟನೆ ಮಾಡಿದರೆ ಮುಂದೆ ಏನು ಮಾಡಬೇಕು ಎಲ್ಲವೂ ಸರಿಯಾಗುತ್ತಂತ ರಾಜ್ಯದ ಅಧ್ಯಕ್ಷ ಯಡಿಯೂರಪ್ಪನವ್ರು ಹೇಳಿದರೆ, 10ನೇ ತಾರೀಕು ಆದ ನಂತರ ಡೆಲ್ಲಿಗೆ ಹೋಗ್ಬೇಕು, ಏನಾಗಬೇಕು ಎಲ್ಲವೂ ಚರ್ಚೆ ಮಾಡ್ತೀವಿ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಮಸೂದ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಸೂದ್, ಶಿಸ್ತಿನ ಪಕ್ಷ ಬಿಜೆಪಿಯಲ್ಲಿ ಏನಾಗ್ತಾ ಇದೆ ಅಂತ ಹೇಳಿ, ಅವರವ್ರು ಆಡಿದ್ದೇ ಆಟ ಆಗ್ತಾ ಇದೆ. ಒಂದು ಕಡೆ ಅವರು, ಇನ್ನೊಂದು ಕಡೆ ಇವರು, ಹೇಳೋರು ಕೇಳೋರು ಇಲ್ಲದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಏನಾಗ್ತಾ ಇದೆ ಮಸೂದ್ ಕಮಲ ಮನೆಯಲ್ಲಿ? ಪ್ರೇಮ್, ಶಾಸಕ ಯತ್ನಾಳ್ ಅವರು ಏನು ಹೇಳಿಕೆ ಕೊಡ್ತಾ ಇದ್ದಾರೆ, ಮುಜುಗರ ತರ್ತಾ ಇದ್ದಾರೆ ಪಕ್ಷಕ್ಕೆ. ಜೊತೆಗೆ ಯಡಿಯೂರಪ್ಪ ಮತ್ತು ವಿಜೇಂದ್ರ ವಿರುದ್ಧ ಅವ್ರ ಹೇಳಿಕೆಗಳು ಸರಿ ಇಲ್ಲ ಅನ್ನುವಂಥದ್ದು ವಿಜೇಂದ್ರ ಬೆಂಬಲಿಗರ ಆರೋಪ. ಈ ಸಂಬಂಧಪಟ್ಟಂತೆ ಈಗಾಗಲೇ ಕಳೆದ 3 ದಿನಗಳಿಂದಲೂ ಕೂಡ ಟೆಂಪಲ್ ರನ್ ಮಾಡ್ತಿದ್ದಂತಹ, ಬೇರೆ ಬೇರೆ ಕಡೆ ದೇವಸ್ಥಾನಗಳಿಗೆ ಹೋಗಿ ಪೂಜೆ ಜೊತೆಗೆ ಸಂಘಟನೆ ಮಾಡ್ತಾ ಇದ್ದಂತಹ ರೇಣುಕಾಚಾರ್ಯ ಮತ್ತು ತಂಡ ಇವತ್ತು ಯಡಿಯೂರಪ್ಪನವ್ರನ್ನ ಭೇಟಿ ಮಾಡ್ತು. ಬೆಳ್ಳಂಬೆಳಗ್ಗೆ ಯಡಿಯೂರಪ್ಪನವ್ರನ್ನ ಭೇಟಿ ಮಾಡಿ ಸುಮಾರು 20ಕ್ಕೂ ಹೆಚ್ಚು ಮಾಜಿ ಶಾಸಕರುಗಳು ಯತ್ನಾಳ್ ಅವರ ಉಚ್ಚಾಟನೆಗೆ ಪಟ್ಟು ಹಿಡಿಯಿತು. ಈಗಾಗಲೇ ಕಾರ್ಯಕರ್ತರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ, ನೀವು ಕೂಡ ಹೈಕಮಾಂಡ್ ಮೇಲೆ ಒತ್ತಡ ಹೆಚ್ಚಿಸಬೇಕು. ಯತ್ನಾಳ್ ಅವರು ಇದೇ ಥರ ಮಾತಾಡ್ಕೊಂಡು ಹೋದರೆ, ಮುಂದುವರೆದ್ರೆ ಭಾಳ ಕಷ್ಟ ಆಗುತ್ತೆ, ಗೊಂದಲ ಆಗುತ್ತೆ. ಜೊತೆಗೆ ಕಾರ್ಯಕರ್ತರು ಕೂಡ ಆಸಕ್ತಿ ಕಳ್ಕೊತಾರೆ. ಅಧಿವೇಶನ ಬೇರೆ ಬರ್ತಾ ಇದೆ, ಇನ್ನಷ್ಟು ಗೊಂದಲ ಜಾಸ್ತಿ ಆಗುತ್ತೆ. ಹಾಗಾಗಿ ನೀವು ಕೂಡ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ಕೂಡ ಹೇರಿದ್ರು. 4-5 ದಿನ ಸ್ವಲ್ಪ ತಡೀರಿ ಅನ್ನುವಂಥ ಭರವಸೆಯನ್ನು ಕೂಡ ಯಡಿಯೂರಪ್ಪನವರು ಹೇಳಿದ್ದಾರೆ. ಯಾಕೆಂದರೆ ಈಗಾಗಲೇ ಹೈಕಮಾಂಡ್ಗೆ 2 ಕಡೆಯಿಂದ ದೂರ ಹೋಗಿದೆ, ವಿಜೇಂದ್ರ ಕಡೆ ಮತ್ತು ಪ್ರಹ್ಲಾದ್ ಜೋಶಿ ಅವರು. ಹೈಕಮಾಂಡ್ಗೂ ಕೂಡ ಇವೆಲ್ಲ ವಿಚಾರಗಳು ಗಮನಕ್ಕಿದೆ. ಹಾಗಾಗಿ ಇನ್ನೊಂದು ಕೆಲವೊಂದು ದಿನಗಳಲ್ಲಿ ಹೈಕಮಾಂಡ್ ತೀರ್ಮಾನ ತೆಗೆದುಕೊಳ್ತಾರೆ ಶಿಸ್ತು ಕ್ರಮದ ಬಗ್ಗೆ ಅನ್ನುವಂಥದ್ದು ಯಡಿಯೂರಪ್ಪನವರ ಭರವಸೆ. ಹಾಗಾಗಿ ತಾಳ್ಮೆಯಿಂದಿರಿ, ವೆಯ್ಟ್ ಮಾಡಿ ಅನ್ನುವಂತಹ ಸೂಚನೆಯನ್ನು ತಮ್ಮ ಬಣಕ್ಕೆ ಯಡಿಯೂರಪ್ಪನವರು ಕೊಟ್ಟಿರುವಂಥದ್ದು. ಸದ್ಯ ರೇಣುಕಾಚಾರ್ಯ ಮತ್ತು ತಂಡ 10ನೇ ತಾರೀಕು ದಾವಣಗೆರೆಯಲ್ಲಿ ಒಂದು ಸಮಾವೇಶದ ಪೂರ್ವಭಾವಿ ಸಭೆ ಮಾಡಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದಾರೆ. ಒಂದು ವೇಳೆ ಅಲ್ಲಿವರೆಗೆ ಯತ್ನಾಳ್ ವಿರುದ್ಧ ಹೈಕಮಾಂಡ್ ಕ್ರಮ ತೆಗೆದುಕೊಳ್ಳಿಲ್ಲ ಅಂದರೆ ಅನಂತರ ತಾವೇ ಒಂದು ನಿಯೋಗ ದೆಹಲಿಗೆ ಹೋಗಬೇಕು ಅನ್ನುವಂಥ ತೀರ್ಮಾನ ಕೂಡ 10ನೇ ತಾರೀಕು ನಂತರ ಮಾಡಬೇಕು ಅನ್ನುವಂಥ ಚರ್ಚೆ ಕೂಡ ನಡೀತಾ ಇದ್ದಾವೆ. ಸಾಧ್ಯ ಆದರೆ ಅದಕ್ಕೂ ಮುಂಚೆನೇ ನಿಯೋಗ ಹೋಗಬೇಕು ಅನ್ನುವಂಥ ಚರ್ಚೆಗಳು ನಡೀತಾ ಇದ್ದಾವೆ. ಆದರೆ 10ನೇ ತಾರೀಕು ಸಭೆ ನಂತರ ಮುಂದಿನ ನಡೆ ಬಗ್ಗೆ ತೀರ್ಮಾನ ಮಾಡ್ತಾರೆ. ಒಟ್ಟಿನಲ್ಲಿ ಬಣ ರಾಜಕಾರಣ ಜಾಸ್ತಿ ಆಗ್ತಾ ಇದೆ. ಒಂದ್ಸಲ ಅವ್ರ ಬಣ, ಒಂದ್ಸಲ ಇವ್ರ ಬಣ, ಬೀದಿರಂಪ ಹಾದಿರಂಪ ಆಗ್ತಿದೆ. ಹಾಗಾಗಿ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಬೇಕು ಅನ್ನುವಂಥದ್ದು. ಹಾಗಾಗಿ ಹೈಕಮಾಂಡ್ ಮಧ್ಯಪ್ರವೇಶ ಮಾಡುತ್ತಾ ಇಲ್ವ ಅನ್ನೋದು ಬೇರೆ. ಆದರೆ ಸದ್ಯದಲ್ಲಿ ಬಿಜೆಪಿ ಒಂದು ರೀತಿಯಲ್ಲಿ ಗೊಂದಲದ ಗೂಡಾಗಿದೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಮಸೂದ್ ತಮ್ಮೆಲ್ಲ ಮಾಹಿತಿಗಾಗಿ.